ಬಿಹಾರದ ವಿದ್ಯಾರ್ಥಿನಿ ವರ್ಷಿತಾ ಕೂಡ ತ್ರಿವರ್ಣ ಧ್ವಜವನ್ನ ಹಿಡಿದು ಸುರಕ್ಷಿತವಾಗಿ ಮರಳಿದ್ದಾರೆ. ಉಕ್ರೇನ್ನಲ್ಲಿ ತ್ರಿವರ್ಣ ಧ್ವಜವಿಲ್ಲದೆ ಪರದಾಟವನ್ನ ಮಾಡಿದ್ರು ವರ್ಷಿತಾ. ವೈಟ್ ಪೇಪರ್ ಒಂದರಲ್ಲಿ ಪೇಂಟಿಂಗ್ ಮೂಲಕ ತ್ರಿವರ್ಣ ಧ್ವಜವನ್ನ ಬರೆದು ಅದನ್ನ ಕೈಲಿಡಿದು ದಾರಿಯುದ್ದಕ್ಕೂ ಕೂಡ ನಾವು ಭಾರತೀಯರು ಅಂತ ಹೇಳ್ತಾ ಬಂದಿದ್ದಾರೆ. ನಮ್ಮ ರಾಷ್ಟ್ರ ಧ್ವಜವನ್ನ ನೋಡಿ ಎಲ್ಲರೂ ಕೂಡ ಗೌರವವನ್ನ ಕೊಟ್ಟು ನಮ್ಮನ್ನ ಬಿಟ್ಟು ಕಳುಹಿಸಿದ್ರು ಅಂತ ವರ್ಷಿತಾ ಹೇಳಿದ್ದಾರೆ. ಸಂಸದ ಮುನಿಸ್ವಾಮಿ ವರ್ಷಿತಾಳ ಮನೆಗೆ ತೆರಳಿ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ನಾವು ಪೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡುವಾಗ ನಮಗೆ ಎಲ್ಲಿ ಒಳಗಡೆ ಕರ್ಕೋತಾರೋ ಇಲ್ವೋ ಅನ್ನೋದು ಸ್ವಲ್ಪ ಭಯ ಆಗಿತ್ತು. ಸೊ ಆಗ ನಾವು ನಾವು ಮನೇಲಿ ಏನು ಮಾಡಿದ್ವಿ ಅಂದರೆ A4 ಶೀಟ್ಸಲ್ಲಿ ಪೇಂಟ್ ಮಾಡಿದ್ವಿ ಇಂಡಿಯನ್ ಫ್ಲಾಗ್ನ. ಸೊ ಅದನ್ನು ನಾವು ಹೊರಡ್ತಿದ್ದ ಬಸ್ಗೆಲ್ಲ ಅಂಟಿಸಿದ್ವಿ. ಸೊ ಅದ್ರ ಮುಖಾಂತರ ನಮಗೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಸೊ ಸೇಫಾಗಿ ಪೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ನಾವಿನ್ನು ಒಂದು ಡೆತ್ ಆಗಿದ್ದು 9 o'clock ಅಲ್ಲಿ. ನಾನು ಅವನ ಜೊತೆ ಬೆಳಿಗ್ಗೆ 6 ಗಂಟೆನಲ್ಲಿ ಮಾತಾಡಿದ್ದೆ. ಸೊ ಅವನಿಗೂ ಹೊರಟು ಬಾ ಅಂತ ಅಂದಿದ್ವಿ. ಬಟ್ ಅವನು ಇಲ್ಲ, ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಒಟ್ಟಿಗೆ ಬರ್ತೀನಿ, ನೆಕ್ಸ್ಟ್ ಡೇ ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡ. ಸೊ ಅವನದು ಈ ಥರ ಡೆತ್ ಆಗಿದ್ದು ನನಗೆ ಗೊತ್ತಾಗಿದ್ದು ಅರೌಂಡ್ 10 o'clock ಗೊತ್ತಾಯಿತು. ಆಗ ನಾನು ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ಗೆ ಪ್ರಯಾಣ ಬೆಳೆಸಿದ್ದೆ. ಸೊ ಅದಾದಮೇಲೆ ಗೊತ್ತಾಗಿ ತುಂಬಾ ಬೇಜಾರಾಯಿತು. ಯಾಕಂದರೆ ಅವನ ಜೊತೆ 6 ಗಂಟೆಗೆ ಮಾತಾಡಿದ್ದೆ. ಮತ್ತು ಅವನು ತುಂಬ ಒಳ್ಳೆ ಸ್ನೇಹಿತ ಆಗಿದ್ದ. ಅವನು ಓದೋದ್ರಲ್ಲಿ ಮತ್ತು ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಒಳ್ಳೆಯವನು. ಮತ್ತು ತುಂಬಾ ಹಾರ್ಡ್ ವರ್ಕಿಂಗ್, ಸ್ಟಡೀಸಲ್ಲಾಗಲಿ ಅಥವಾ ಇನ್ನೊಂದರಾಗಿರಲಿ. ಮತ್ತು ಫ್ರೆಂಡ್ಸ್ ಅನ್ನೋದು ಬಂದರೆ ಫ್ರೆಂಡ್ಸ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದ. ಸೊ ಅಂಥ ಒಬ್ಬ ಫ್ರೆಂಡ್ನ ಕಳ್ಕೊಂಡಿದ್ದಕ್ಕೆ ತುಂಬಾ